ಈಗ ಬೀಳ್ತದೆ ಎಲ್ಲ. ಅಲ್ಲಿ ತುಂಬಾ ಉಂಟು ನೋಡಿ ಮೇಲೆ. ಈ ಮರದಲ್ಲಿ ಇನ್ನು ಎಳೆಯದ್ದು ಉಂಟು, ಅಲ್ಲಿ ಆ ಸೈಡ್ ತನಕ ಹೋಗಿದೆ ಆಯ್ತಾ. ವ್ಯವಸ್ಥೆ ಮಾಡಿದ್ದೇನೆ. ಈ ಬ್ಯಾಗ್ ಇಲ್ಲಿ ಇಟ್ಟು ಇಲ್ಲಿ ಒಂದು ಹಾಳೆಯನ್ನು ಈಗ ನಿಲ್ಲಿಸಿದ್ದೇನೆ. ನೀರು ರೋಗ ಎಲ್ಲ ಇದ್ರೆ ಗೊತ್ತಾಗ್ತದಲ್ಲ ಒಮ್ಮೆ ಇಡೀ ಹೋಗಿಕೊಂಡು ಬಂದ್ರೆ ತೋಟಕ್ಕೆ. ಅಮ್ಮನ ಜೊತೆ ನಾನು ಉಂಟಲ್ವಾ, ನನ್ನ ಸೋದರ ಮಾವನ ಮನೆಗೆ ಹೋಗಿದ್ದೆ, ಅಮ್ಮನ ಅಣ್ಣನ ಮನೆಗೆ. ಹಾಗೆ ಹೋಗಿರುವಾಗ ಅಲ್ಲಿ ಒಂದು ಊಟಕ್ಕೆ ತಂಬುಳಿ ಬಡಿಸಿದ್ರು ಆಯ್ತು. ಅದು ತುಂಬಾ ರುಚಿಯಾಗಿತ್ತು, ಸೂಪರ್ ಆದ ತಂಬುಳಿ ಆಗಿತ್ತು. ಹೌದು, ಹಾಗೆ ಎಂತ ತಂಬುಳಿ ಅಂತ ಕೇಳಿದ್ವಿ, ಮತ್ತೆ ನಮ್ಗೆ ಇನ್ನೇನು ಬೇಕಂದ್ರೆ ಭಾರಿ ಚಂದ ಆಗಿತ್ತು ಮಾತ್ರ. ಹಾಗೆ ಅದ್ರನ್ನು ಅವರು ಮತ್ತೆ ಗಿಡ ತೋರಿಸಿದ್ರು, ಇಲಿಕಿವಿ ಗಿಡದ ತಂಬುಳಿ ಒಳ್ಳೇದಾಗ್ತದೆ ಅಂತ ಹೇಳಿ ಅವರಲ್ಲಿ ಮನೆ ಹತ್ರ ಅದ್ರನ್ನೇ ಒಂದಿಷ್ಟು ಜಾಗದಲ್ಲಿ ಬೇಸಿಟ್ಟಿದ್ದಾರೆ. ಹಾಗೆ ಯಾವಾಗ್ಲೂ ಮಾಡ್ತಾ ಇರ್ತಾರಂತೆ ಅವರು, ತುಂಬಾ ಚಂದ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಅದರಿಂದ ಗಿಡ ಎಲ್ಲ ಕೊಟ್ಟಿದ್ರು ಅಮ್ಮನಿಗೆ. ಅದು ಯಾವ ಗಿಡ ಅಂತ ಬೇಕಾದ್ರೆ ಇಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತೇನೆ, ನೋಡಿಕೊಂಡು ಬನ್ನಿ. ಇದೇ ನೋಡಿ ಆ ಗಿಡ. ಎತ್ತರದ ಪ್ರದೇಶದಲ್ಲೆಲ್ಲ ಬೇಸಿಗೆಯಲ್ಲಿ ಉಳಿಲಿಕ್ಕಿಲ್ಲ, ಬಯಲು ಪ್ರದೇಶ, ಕೆಳಗೆ ತಗ್ಗು ಪ್ರದೇಶ ಅಲ್ಲೆಲ್ಲ ಉಳಿಬೋದೇನೋ. ನಮ್ಮಲ್ಲೆಲ್ಲ ಇದು ಗುಡ್ಡ ಪ್ರದೇಶ ಅಲ್ಲ, ಈಗ ಮಳೆಗಾಲದಲ್ಲಿ ಬೇಕಾದಷ್ಟು ಆಗ್ತದೆ ಮಾತ್ರ. ಹಾಗೆ ಆ ಗಿಡದ ತಂಬುಳಿಯನ್ನು ಮಾಡುವಂತ, ಇಲಿಕಿವಿ ಗಿಡದ ತಂಬುಳಿ ಮಾಡುವಂತ ಈಗ ನಾವು ಹೊರಟದಾಯ್ತಾ. ಆಯುರ್ವೇದದಲ್ಲೂ ಇದರ ಉಲ್ಲೇಖ ಇದೆ, ಮೂಷಿಕರ್ಣ ಅಂತ ಅಥವಾ ಮೂಷಿಕಕರ್ಣ ಈ ಥರ ಹೆಸರಲ್ಲಿ ಇದೆ. ಇಲಿಕಿವಿ ಗಿಡ ಅಂತ ಹೆಸರು ಅದಕ್ಕಿಲ್ಲ, ನಾವೆಲ್ಲ ಹೇಳುವಂಥದ್ದು. ನಿಮ್ಗೆ ಹೇಗೆ ಗಿಡ ನೋಡಿದ್ರಲ್ಲ, ಹಾಗೆ ಈ ಗಿಡದ ತಂಬುಳಿ ಹೇಗೆ ಮಾಡೋದು ಅಂತ ನಾವು ನೋಡಿಕೊಂಡು ಬರುವ ಆಯ್ತಾ. ಈಸಿಯಾಗಿರುವಂಥ ಒಂದು ರೆಸಿಪಿ, ಸುಲಭವಾಗಿ ತುಂಬ ಒಳ್ಳೆಯದಾಗ್ತದೆ, ಜೀರ್ಣಶಕ್ತಿಗೆ ಅಷ್ಟು ಒಳ್ಳೆಯದು. ಹಾಗೆ ಅಮ್ಮ ಅಂತ ಅಮ್ಮನಿಗೆ ಭಾರಿ ಇಷ್ಟ ಆಗಿದೆ ಆ ದಿನಲ್ಲಿ. ಅಮ್ಮ ಅಭಿನವ ಇದ್ದಾನಲ್ಲ, ನಮ್ಮ ಅಭಿನವ ಸಹ ಊಟ ಮಾಡಿದ್ದಾನೆ. ಅವನು ತಂಬುಳಿ ಹಾಗೆಲ್ಲ ಊಟ ಮಾಡುವನಲ್ಲ ಆಯ್ತಾ, ಆದ್ರೂ ಕೂಡ ಆ ತಂಬುಳಿಯನ್ನು ವಾಪಸ್ ಮಾಡ್ಬೇಕಂತ ಹೇಳಿದ್ದಾನೆ, ಅಷ್ಟು ರುಚಿಯಾಗಿತ್ತು ತಂಬುಳಿ. ಹಾಗೆ ಆ ತಂಬುಳಿ ಹೇಗೆ ಮಾಡೋದು ಅಂತ ನೋಡಿಕೊಂಡು ಬರುವ. ಒಂದು ಪಾತ್ರೆ ತಗೊಂಡು ಉಂಟಲ್ಲ, ಅದರಲ್ಲಿ ತುಪ್ಪ ಹಾಕಿ ಈ ಜೀರಿಗೆಯನ್ನು ಫಸ್ಟ್ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಒಂದು ಚೂರು ಫ್ರೈ ಆಗ್ತಾ ಇದ್ದಾಗೆ ಉಂಟಲ್ಲ, ಚೆನ್ನಾಗಿ ವಾಶ್ ಮಾಡಿಟ್ಟಂಥ ಈ ಎಲೆ ಉಂಟಲ್ಲ, ಇಲಿಕಿವಿದು ಎಲೆ, ಈ ಸೊಪ್ಪು, ಈ ಸೊಪ್ಪನ್ನು ಇದಕ್ಕೆ ಹಾಕಿಕೊಂಡು ಚೆನ್ನಾಗಿ ಬಾಡಿಸಬೇಕು, ಫ್ರೈ ಆಗಬೇಕು ಅದು. ನೋಡಿ ಚೆನ್ನಾಗಿ ಅದು ಬಾಡಿದ ಹಾಗೆ ಸ್ಟವ್ ಅನ್ನು ಈಗ ಆಫ್ ಮಾಡಿಕೊಳ್ಳುವ. ಈಗ ಉಂಟಲ್ಲ, ಒಂದು ಮಿಕ್ಸಿ ಜಾರಲ್ಲಿ ಈ ಥರ ತೆಂಗಿನಕಾಯಿ ಸ್ವಲ್ಪ ತಗೊಂಡು ಅದಕ್ಕೆ ಗಾಂಧಾರಿ ಮೆಣಸು ಹಾಕಬೇಕು. ಹಸಿ ಮೆಣಸಲ್ಲಿ ಗಾಂಧಾರಿ ಮೆಣಸು ಹಾಕಿದರೆ ಒಂದು ಪರಿಮಳ ಘಮ ಬರೋದು. ಆಮೇಲೆ ಈ ಹುರಿದಿಟ್ಟಂಥ ಈ ಸೊಪ್ಪು ಜೀರಿಗೆ ಏನಿದೆ ಇದನ್ನು ಕೂಡ ಇದಕ್ಕೆ ಹಾಕಿಕೊಳ್ಬೇಕು. ಈಗ ಇದನ್ನು ಉಂಟಲ್ಲ, ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು, ತುಂಬ ಬೇಕು ಅಂತಿಲ್ಲ, ಒಂದು ಸ್ವಲ್ಪ ನೀರು ಸೇರಿಸಿ ಆಮೇಲೆ ಇದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಬೇಕು. ಎಷ್ಟು ಚೆನ್ನಾಗಿ ಅಂದರೆ ಸ್ಮೂತ್ ಪೇಸ್ಟ್ ಥರ, ಅಷ್ಟು ಕ್ಲೀನಾಗಿ ಚೆನ್ನಾಗಿ ಪೇಸ್ಟ್ ಫಾರ್ಮಿಗೆ ಅದು ಬರಬೇಕು. ನೋಡಿ ಈ ಥರ ಚೆನ್ನಾಗಿ ರುಬ್ಬಿಕೊಂಡ ನಂತರ ಇದನ್ನೀಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವ. ಈ ಥರ ಚೆನ್ನಾಗಿ ಟ್ರಾನ್ಸ್ಫರ್ ಮಾಡಿಕೊಂಡು ಅದರಲ್ಲಿ ಉಳಿದದನ್ನೆಲ್ಲ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕುಲ್ಕಿಸಿ ಕ್ಲೀನಾಗಿ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ಉಂಟಲ್ಲ, ಇದಕ್ಕೆ ಮಜ್ಜಿಗೆಯನ್ನು ಸೇರಿಸ್ಕೊಳ್ಬೇಕು. ಮಜ್ಜಿಗೆ ಒಂದು ಅಂದಾಜು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ ರೀತಿ ಮಜ್ಜಿಗೆ ಸೇರಿಸ್ಕೊಳ್ಬೇಕು. ಮಜ್ಜಿಗೆ ಸೇರಿಸುವಾಗ ಮಾತ್ರ ಫ್ರೆಶ್ ಮಜ್ಜಿಗೆ ಸೇರಿಸಬೇಕು, ಹುಳಿ ಮಜ್ಜಿಗೆ ಸೇರಿಸ್ಕೊಳ್ಬಾರ್ದು. ಆಮೇಲೆ ವಾಪಸ್ ಒಂದು ಒಗ್ಗರಣೆ ಕೊಡಬೇಕು. ಜೀರಿಗೆಯನ್ನು ವಾಪಸ್ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಒಂದು ಚೆನ್ನಾಗಿ ಒಗ್ಗರಣೆಯನ್ನು ಅದಕ್ಕೆ ಕೊಡಬೇಕು. ಈ ಒಗ್ಗರಣೆ ಕೊಟ್ಟಾಗ ಘಮ ಘಮ ಪರಿಮಳ ಬರುವಂಥ ಒಂದು ಒಳ್ಳೆ ರುಚಿಕರವಾದ ಆರೋಗ್ಯಕರವಾದ ನಮ್ಮ ಇಲಿಕಿವಿ ಸೊಪ್ಪಿದು ಒಂದು ತಂಬುಳಿ ರೆಡಿ ಆಯಿತು. ಊಟಕ್ಕೆ ಭಾರಿ ಒಳ್ಳೆಯದಾಗ್ತದೆ, ನೀವು ಸಹ ಟ್ರೈ ಮಾಡಿ ನೋಡಿ. ನಾವು ತೋಟಕ್ಕೆ ಹೋಗುವ ರೋಡು ನೋಡಿ, ಈಗ ರೋಡಿನಾಗೆ ಕಾಣ್ತಾ ಇಲ್ಲ, ಫುಲ್ಲು ಹುಲ್ಲು ತುಂಬಿಕೊಂಡಿದೆ. ಕೆಲವೆಲ್ಲ ಈ ನಾವು ಚರಳು ತರಿಸಿ ಹಾಕಿದ ಕಾರಣ ಅದರಲ್ಲೆಲ್ಲ ಇದ್ದ ಬೀಜಗಳು ಹುಟ್ಟಿ ಕೆಲವೊಂದು ಇಲ್ಲದ ಬಳ್ಳಿಗಳೆಲ್ಲ ತುಂಬಿದೆ ಇಲ್ಲಿ. ಇವಾಗ ಇದೆಲ್ಲ ಇರಲಿಲ್ಲ ಮುಂಚೆ ನಮ್ಮ ರೋಡಲ್ಲಿ. ಇದೊಂದು ನೋಡಿ, ಈ ಥರದ ಬಳ್ಳಿ ಇರಲಿಲ್ಲ ಆಯಿತಾ. ಹಾಗೆ ಫುಲ್ಲು ತುಂಬಿಕೊಂಡಿದೆ ಹುಲ್ಲಂತೂ ನೋಡಿ. ತೋಟದ ಸೈಡು ಎಲ್ಲ ನೀರು ಹೋಗುವ ಕಣಿ ಫುಲ್ಲು ಹುಲ್ಲು ತುಂಬಿದೆ. ಈ ಪೂರ್ತಿ ಹುಲ್ಲಲ್ಲಿ ಕಾಣ್ತಾನೆ ಇಲ್ಲ ದಾರಿ, ನೀರು ಹೋಗ್ಲಿಕ್ಕೂ ಕಷ್ಟ ಇಲ್ಲ. ರೋಡಲ್ಲಿ ಹೋಗುವಾಗ ಉಂಟು ಕಣಿ, ಈ ಸೈಡಲ್ಲಿ ಕಣಿ ಇದೆ ಆಯಿತಾ, ಮೇಲಿಂದ ನೀರು ಹೋಗುವ ಕಣಿ ಉಂಟು, ಅದರಲ್ಲಿಯೂ ನೀರು ಹುಲ್ಲು ತುಂಬಿದೆ. ನಾನೆಷ್ಟೇ ಹುಲ್ಲು ಇದ್ದರೂ ಕೂಡ ರೋಡಿಂದಲೂ ಜಾಸ್ತಿ ಇಲ್ಲಿ ತೋಟದಲ್ಲಿ ಉಂಟು. ಆದರೂ ತೋಟದ ಒಳಗಿಂದಲೇ ನಾನು ತೋಟಕ್ಕೆ ಹೋಗುದಾಯ್ತಾ. ಕೆಳಗಿನ ತೋಟಕ್ಕೆ ಹೋಗುವಾಗ ತೆಂಗಿನಕಾಯಿ ಎಲ್ಲ ಬಿದ್ದಿರ್ತದಲ್ಲ, ಹಾಗೆ ಬಿದ್ದುಕೊಂಡಿದ್ರೆ ಹೆಕ್ಕು ಅಂತ ಹೊರಟದ್ದು. ಇವಾಗ ಬೆಳಿಗ್ಗೆನಿಂದಲೇ ಇವತ್ತು ಮೋಡ ಇದೆ, ಮಳೆ ಇರುವ ಕಾರಣ ಸರಿಯಾಗಿ ವಿಡಿಯೋ ಸಹ ಮಾಡ್ತಾ ಇಲ್ಲ ನಾವು. ಕೆಲಸ ಆಚೆ ಈಚೆ ಹೋಗಲಿಕ್ಕೆ ಈ ಮಳೆಯಲ್ಲಿ ಹೋದ್ರೆ ಉಂಟಲ್ವಾ, ಮತ್ತು ಜ್ವರ ಮತ್ತು ಬಂದರೆ ಮಳೆಗೆ ಒದ್ದೆ ನನಗೆ ನೋಡಿ ಕೈಗೆ ತಾಗಿತಾಯ್ತಾ ಕತ್ತಿ ಹಿಡ್ಕೊಂಡು ಬರುವಾಗ. ಇಲ್ಲೀಗ ನೆತ್ತರು ಬರ್ತಾ ಇದೆ, ನಾನು ಒರೆಸ್ತಾ ಇರೋದು ಇಲ್ಲಿ. ಸರಿ, ಕತ್ತಿಯನ್ನು ಚಂದ ಮಸ್ದುಕೊಂಡು ಬಂದಿದ್ದೆ, ನನಗೆ ಕುಡಿದಾಗೆ ನನ್ನ ಕೈಗೆ ತಾಗುವಷ್ಟಾಗಿದೆ.
ನಮ್ಮ ಈ ಮರದಲ್ಲಿ ಜೀಗುಜ್ಜೆ ಹಣ್ಣಾಗಿ ಬೀಳ್ತಾ ಉಂಟು ನೋಡಿ, ಇಲ್ಲೆಲ್ಲ ಬಿದ್ದುಕೊಂಡಿದೆ. ಕತ್ತಿ ಜೀಗುಜ್ಜೆ ಅದೆಲ್ಲ ಹಣ್ಣಾಗಿ ಬೀಳ್ತಾ ಉಂಟು. ಅಡಿಕೆ ಹೆಕ್ಲಿಕ್ಕೆ ಬಂದರೆ ಕೊಳರೋಗ ಇದ್ದು ಸಹ ಗೊತ್ತಾಗ್ತದೆ, ಇಲ್ಲದಿದ್ದರೆ ನಾವು ಹೀಗೆ ಸುಮ್ಮನೆ ಒಮ್ಮೆ ಬಂದು ಹೋದ್ರೂ ಗೊತ್ತಾಗ್ಲಿಕ್ಕಿಲ್ಲ ಈ ಹುಲ್ಲಲ್ಲಿ. ಹಾಗೆ ಅಡಿಕೆ ಹೆಕ್ಲಿಕ್ಕೆ ಬರುದು, ಇಲ್ಲದಿದ್ದರೆ ಇಷ್ಟು ಹುಲ್ಲಲ್ಲಿಲ್ವ ಅಡಿಕೆ ಸಿಗುದು ಕೂಡ ಇಲ್ಲ. ಆದರೆ ರೋಗ ಎಲ್ಲ ಇದ್ರೆ ಗೊತ್ತಾಗ್ತದಲ್ಲ ಒಮ್ಮೆ ಇಡೀ ಹೋಗಿಕೊಂಡು ಬಂದರೆ ತೋಟಕ್ಕೆ. ಹಾಗೆ ನೋಡಿ ಈ ಥರದ ಉರಿಸಾಣಿಕೆಲ್ಲ ಇರ್ತದೆ, ಇದರನ್ನೆಲ್ಲ ಮುಟ್ಟಿದ್ರೆ ತುಂಬ ತುರಿಸ್ತದೆ ಆಯಿತಾ ಕಾಲನ್ನು. ಅದನ್ನು ತೆಗಿಬೇಕು ನಿಜವಾಗ್ಲೂ, ಅದು ಮೈಗೆ ಮುಟ್ಟಿದ್ರೆ ತುರಿಸ್ತದೆ ತುಂಬ. ಒಮ್ಮೆ ಮನೆಗೆ ಹೋದರೆ ಸಾಕು ಸ್ನಾನ ಮಾಡು ಅಂತ ಹೇಳುವಷ್ಟು ತುರಿಸ್ತದೆ. ಇದರಲ್ಲಿ ಅಡಿಕೆ ಎಷ್ಟು ಸಿಗ್ಬೋದು ಈ ಥರ ಹುಲ್ಲಿದ್ರೆ. ಬುಡ ಮಾತ್ರ ತಟ್ಟನ್ನೆಲ್ಲ ನೋಡಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಹುಲ್ಲಿದ್ರೆ ಕಷ್ಟ. ಒಂದೊಂದು ಮರದಲ್ಲಿ ಹೀಗೆ ನೋಡಿದ್ರು ಗೊತ್ತಾಗುದಿಲ್ಲ ಹಣ್ಣಾದ್ದು ಉಂಟ ಅಂತ, ಒಂದೊಂದರಲ್ಲಿ ರೋಗ ಇದ್ರೂ ಸಹ ಗೊತ್ತಾಗುದಿಲ್ಲ. ಎಲ್ಲ ಮರ ಅಂತೂ ನೋಡಲೇಬೇಕಾಗ್ತದೆ. ಹೀಗೆ ಕೆಲವು ಬುಡದಲ್ಲಿ ನೋಡಿ ಕಡ್ದು ಹಾಕಿದೆ, ಅಲ್ಲಿ ಬುಡದಿಂದ ಹುಲ್ಲು ತೆಗ್ದ ಜಾಗದಲ್ಲೆಲ್ಲ ಹುಲ್ಲು ಇರುವುದಿಲ್ಲ. ಕೆಲವೊಂದು ಕಡೆ ತುಂಬ ವಾಪಸ್ ಬಂದಿದೆ, ಇದರ ಬುಡದಲ್ಲೆಲ್ಲ ಬಂದಿದೆ ನೋಡಿ. ಕೆಲವೊಂದು ಕಡೆ ಬೇಗ ಬಂದಿರ್ತದೆ ನೋಡಿ, ಇಲ್ಲಿ ತೋರಿಸ್ತೇನೆ ಇವಾಗ. ಹಣ್ಣು ಅಡಿಕಿದೆ ನೋಡಿ, ಮರದಲ್ಲಿ ನಿಮಗೆ ಕಾಣ್ತಾನೆ ಇಲ್ಲ, ಮೇಲೆ ನೋಡುವಾಗ ಗೊತ್ತಾಗುದಿಲ್ಲ. ಹಾಗೆ ಸಿಕ್ಕಿದನ್ನು ಹೆಕ್ಕಿಕೊಂಡು ಹೋಗ್ಬೇಕು, ಎಲ್ಲವನ್ನು ನೋಡಿಕೊಂಡು ಹೋಗಬೇಕಾಗ್ತದೆ. ಬುಡ ಮಾತ್ರ ಮೇಲೆ ಬಿದ್ದಿದಂತ ಹೀಗೆ ಇದ್ದ ಅಡಿಕೆಯ ಮರದ ಹತ್ರ ಮೇಲೆ ಸಹ ಉಂಟಂತ ಹೀಗೆ ಮಾಡಿ ನೋಡ್ಬೋದು. ಇಲ್ಲದಲ್ಲಿ ನೋಡಿಕೊಂಡು ಹೋಗ್ಲಿಕ್ಕಿಲ್ಲ, ಬುಡ ಮಾತ್ರ ನೋಡುದು. ಹೀಗೆ ಮಾಡಿದ್ರೆ ನೋಡಿ, ಇಲ್ಲಿ ಉಂಟು ನೋಡಿ ಒಂದು, ಹೀಗೆ ನೋಡಬೇಕಾಗ್ತದೆ, ಆವಾಗ ಸಿಗ್ತದೆ. ನಾನು ಮೊಬೈಲನ್ನು ಇಲ್ಲಿ ಇಟ್ಟು ಅಡಿಕೆ ಹಾಕ್ಲಿಕ್ಕೆ ಹೋಗೋದು, ಕೈಯಲ್ಲಿ ಹಿಡ್ಕೊಂಡು ಹೋಗೋದಿಲ್ಲ. ಇದನ್ನು ವಿಡಿಯೋ ಮಾಡಿಕೊಂಡು ಸಿಕ್ಲಿಕ್ಕೆ ಆಗೋದಿಲ್ಲ ಮಳೆ ಬರುವಾಗ. ನಾನು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೇನೆ, ಈ ಬ್ಯಾಗ್ ಇಲ್ಲಿ ಇಟ್ಟು ಇಲ್ಲಿ ಒಂದು ಹಾಳೆಯನ್ನು ಹೀಗೆ ನಿಲ್ಲಿಸಿದ್ದೇನೆ, ನೀರು ಬೀಳದಾಗೆ. ಅಡಿಕೆ ಹೆಕ್ಕಿ, ತೆಂಗಿನಕಾಯಿ ಹೆಕ್ಕಿ, 2 ಬಾಳೆಕೊನೆ ಸಹ ಸಿಕ್ತು. ಇಷ್ಟೆಲ್ಲ ಆಗಿ ಅದನ್ನು ಕೊಂಡೋಗಿ ಅಲ್ಲಿ ಇಟ್ಟು ಬಂದೆ. ಮತ್ತು ನನ್ನ ಈ ಮೊಬೈಲ್ ಬ್ಯಾಗ್ ಇಲ್ಲೇ ಇತ್ತು ಪಕ್ಕದ ಮರದಲ್ಲಿ. ಹಾಗೆ ಅದನ್ನು ಹಿಡ್ಕೊಂಡು ಈಗ ಬೇಟ ಹಾಕಲಿಕ್ಕೆ ಬಂದೆ. ಹಾಗೆ ಇನ್ನು ಮನೆಗೆ ಹೋಗಿ ಸ್ವಲ್ಪ ಸ್ನಾನ ಮಾಡಲಿಕ್ಕೆ ಹೋಗ್ಬೇಕಷ್ಟೇ. ಫುಲ್ಲು ನನಗೆ ಮೈ ಫುಲ್ಲು ಕೆಸರಾಗಿದೆ ತೋಟದಲ್ಲಿ. ಒಳಗೆ ಹೋಗ್ಬೇಕಷ್ಟೇ ಆಯಿತಾ. ಹೇಳಿದಾಗೆ ಇಲ್ಲಿ ಕಾಣಕಲ್ಲಿಟ್ಟಿದ್ದದನ್ನು ಕೊಯ್ದಾಗಲಿಲ್ಲ, ಈಗ ನೋಡಬೇಕು ಅದನ್ನು ಕೊಯ್ಯೋದಂತ. ಮಳೆ ಇಲ್ಲ, ಕೊಯ್ಯೋದಕ್ಕೆ ಹೊರಟೆ. ಆಚೆ ಉಂಟು, ಇಲ್ಲಿ ತೋಟ ಸೈಡಲ್ಲಿ ಬರಲಿಕ್ಕೆ ಕಷ್ಟ ಇದೆ. ನೋಡಬೇಕು ಹೇಗಾದರೂ ಕೊಯ್ಲಿಕ್ಕೆ. ಅಮ್ಮ ಹೇಳಿದ್ರು ಅದನ್ನು ಬೇಲಿಗೆಲ್ಲ ನೆಟ್ಟು ಬಿಡು ತೋಟದಲ್ಲಿ ಅಂತ, ಅವಾಗ ಸುಲಭ ಆಗ್ತದಲ್ಲ ಕೊಯ್ಲಿಕ್ಕೆ ಅಂತ. ಅದು ಅದನ್ನು ಕ್ಲೀನ್ ಮಾಡುವಾಗೆಲ್ಲ ಹೋಗ್ತದೆ ನೋಡಿ ಕಡ್ದು. ಅದಕ್ಕೋಸ್ಕರ ನಾನು ಇಲ್ಲಿ ನೆಟ್ಟದ. ಇಲ್ಲಿಯೇ ತುಂಬ ಸಲ ಕಡ್ದಿದ್ದಾರೆ, ಹೇಳುವುದಿಲ್ಲ. ಅದರಲ್ಲಿ ಕಾಯಿ ಹೂ ಹೋಗೋದಾದ್ರೂ ಕಂಡ್ರು ಕೂಡ ಸೀದಾ ಬುಡದಿಂದಲೇ ಕಡ್ದು ಹಾಕಿದ್ದಾರೆ ತುಂಬ ಸಲ. ಇಲ್ಲದಿದ್ದರೆ ಎಷ್ಟು ಸಹ ಇರ್ತಿತ್ತು. ಇವಾಗ ನಾನು ನೆಟ್ಟ ಟೈಮ್ ನೋಡಿದರೆ ಒಂದು 6-7 ವರ್ಷ ಆಯಿತು ನೆಟ್ಟು. ನೋಡಿ ಇಷ್ಟು ಸಿಕ್ಕಿತ್ತು ಈಗ ಇಲ್ಲಿಯೇ ಒಂದು ಜಾಗದಲ್ಲಿ. ಇದನ್ನು ಇವಾಗ ಈಚೆ ಇಟ್ಟುಕೊಳ್ತೇನೆ. ನಾನೇನು ತರಲಿಲ್ಲ, ನನಗೆ ಬರುವಾಗ ಮರ್ತು ಹೋಗಿತ್ತು, ಏನು ತಕ್ಕೊಂಡು ಬಂದಿಲ್ಲ. ಅದೀಗ ಬೀಳ್ತದೆ ಎಲ್ಲ. ಅಲ್ಲಿ ತುಂಬ ಉಂಟು ನೋಡಿ ಮೇಲೆ. ಹಲಸಿನ ಗೆಲ್ಲು ಸಿಕ್ಕಿದ್ರೆ ಕೊಯ್ಬೋದು. ಹೇಗೆ ಕೊಯ್ಯುವುದು? ಇದರಲ್ಲಿ ಎಂತ ಇಲ್ಲ ಎಳಿಲಿಕ್ಕೆ, ಸ್ವಲ್ಪ ಕಷ್ಟ ಇದೆ. ಅಲ್ಲಿ ಆ ಸೈಡ್ ತನಕ ಹೋಗಿದೆ ಆಯಿತಾ ಗಿಡ, ಬಳ್ಳಿ. ನೋಡಿ ಇಲ್ಲಿ ಹೀಗೆ ಇಟ್ಟು ಊರಿ ಇಡ್ತೇನೆ, ನಿಲ್ಲುವುದಿಲ್ವಾ ಅಂತ. ಮೊದಲು ಕೊಯ್ತೇನೆ ಜೊಂಕಲೆ. ಇಬ್ಬರು ಬೇಕಿತ್ತು ನಾನು ಕೊಯ್ಯುವಾಗ ಹಿಡ್ಕೊಳ್ಳಿಕ್ಕೆ. ಅಲ್ಲಿ ತುಂಬ ಇದೆ. ನಮಗೆ ಸಾಕಿಬ್ಬರಿಗೆ ಇಷ್ಟು ಸಿಕ್ಕಿದ್ರು. ಸೌತೆಕಾಯಿ ಜೊತೆ ಹುಳಿ ಮಾಡಲಿಕ್ಕೆ ಮಾತ್ರ ಒಳ್ಳೆಯದಾಗೋದು ಇದು, ಸಾಂಬಾರಿಗೆ ಒಳ್ಳೆಯದಾಗೋದಿಲ್ಲ. ರುಚಿ ಮೇಲಾರ ಮಾಡಲಿಕ್ಕೆ ಮಾತ್ರ. ಬಳ್ಳಿ ಕಟ್ಟಾಗ್ಬೋದಲ್ಲ, ಅದಕ್ಕೆ ಭಯ ಆಗ್ತದೆ. ಕಟ್ಟಾದರೆ ನಡ್ಬೋದು ಅದನ್ನು, ಉದ್ದ ಸಾಕಾಗೋದಿಲ್ಲ ಇದು. ಹೀಗೆ ಹೇಳಿದ್ರೆ ಏನಾಗ್ತದೆ.
ಈ ಮರದಲ್ಲಿ ಇನ್ನೂ ಎಳೆಯದ್ದು ಉಂಟು, ಬೆಳೆದದ್ದು ಉಂಟು ಜೀಗುಜ್ಜೆ. ನೋಡಿ ಈ ಸೈಡಿಂದ ಕಾಣ್ತದೆ. ಅದರ ಗೆಲ್ಲನ್ನೇ ಅಲ್ಲಿಂದ ಅಷ್ಟು ಕಡಿಬೇಕು, ಅದು ತೋಟಕ್ಕೆ ಉಪದ್ರ ಆಗ್ತದೆ ಆಯಿತಾ. ಅಲ್ಲಿರುವ ಸಣ್ಣ ಅಡಿಕೆ ಮರಕ್ಕೆ ಉಪದ್ರ ಆಗ್ತದೆ. ಈ ಸಲ ಅದನ್ನು ಕಡಿಸ್ಬೇಕು ಈ ಜೀಗುಜ್ಜೆ ಮುಗ್ದ ಮೇಲೆ. ಹೈಟ್ ಹೋಗಲಿಕ್ಕೆ ಬಿಡಬಾರ್ದು. ಅಡಿಕೆ ಮರ ಮೇಲೆ ಹೋದರೆ ತೊಂದರೆ ಇಲ್ಲ, ಚಿಕ್ಕ ಗಿಡ ಇರುವಾಗ ಅಡಿಕೆ ಮರದಿಂದ ಎತ್ತರದಲ್ಲಿದ್ದರೆ ಆ ಅಡಿಕೆ ಗಿಡಗಳೆಲ್ಲ ಒಳ್ಳೆಯದಾಗೋದಿಲ್ಲ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹತ್ತಿರದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.